ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮಂಜುಶ್ರೀ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಾವಣ್ಯ. ಆ್ಯಸ್ ಯೂಶುವಲ್ ಮಾರ್ನಿಂಗ್ ಬೇಗ ಎದ್ದು ನನ್ನ ಗಿಡಕ್ಕೆಲ್ಲ ನೀರು ಹಾಕಿ ನನ್ನ ಡೈಲಿ ರೊಟೀನ್ ಮುಗಿಸ್ಕೊಂಡು ಇಲ್ಲಿ ನಾನು ಸ್ಕಿನ್ ಕೇರ್ ಮಾಡ್ಕೊಳ್ತೀನಿ. ನಾನು ಸ್ಕಿನ್ ಕೇರ್ ಮಾಡ್ಕೊಳ್ಳೋದಕ್ಕೆ ಮಾರ್ನಿಂಗ್ ಐಸ್ ಕೋಲ್ಡ್ ವಾಟರಲ್ಲಿ ನನ್ನ ಫೇಸ್ನ 1 to 2 ಮಿನಿಟ್ಸ್ ಡಿಪ್ ಮಾಡಿ ನಾನು ಸ್ಕಿನ್ ಕೇರ್ ಮಾಡ್ಕೊಳ್ತೀನಿ. ಹಾಗೆ ಇಲ್ಲಿ ಕುಡಿಯೋದಕ್ಕೆ ಬಿಸಿನೀರು ಇಟ್ಟು ನನ್ನ ದಿನಾನ ಶುರು ಮಾಡ್ತಿದ್ದೀನಿ. ಹಾಗೆ ಬಿಸಿನೀರು ಕಾಯಕ್ಕಿಟ್ಟು ಪಕ್ಕದಲ್ಲೇ ರಾತ್ರಿ ನೆನೆಸಿಟ್ಟಿದ್ದ 5 ಗಾಡಂಬಿ, 5 ಬಾದಾಮಿ ಮತ್ತು 3 to 4 ಸ್ಪೂನ್ ಓಟ್ಸ್ ನೆನೆಯಿಟ್ಟಿದ್ದೀನಿ. ಏಕೆಂದರೆ ನಾನು ಇದನ್ನು ಓಟ್ಸ್ ಸ್ಮೂತಿ ಬ್ರೇಕ್ಫಾಸ್ಟಾಗಿ ತೊಗೊಳೋದ್ರಿಂದ ನಾನು ಇದನ್ನೆಲ್ಲ ನೆನೆಯಿಡ್ತಿದ್ದೀನಿ. ಅದ್ರ ಜೊತೆಗೆ ನಾನು ಕಷಾಯ ಕೂಡ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಕಷಾಯಕ್ಕೆ ಮೆಂತ್ಯ, ಜೀರಿಗೆ, ಚಕ್ಕೆ, 1 ಪಲಾವ್ ಎಲೆ ಪ್ಯಾಕೆಟ್, 1 ಇಂಚು ಶುಂಠಿ ಜಜ್ಜಿ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸ್ಮೂತಿಗೆ 1 ಸ್ಪೂನ್ ಚಿಯಾ ಸೀಡ್ಸ್, 1 ಸ್ಪೂನ್ ಫ್ಲ್ಯಾಕ್ಸ್ ಸೀಡ್ಸ್, ಹಾಗೆ ಸ್ವಲ್ಪ ಚಕ್ಕೆ ಪುಡಿನ ಸೇರಿಸ್ಕೊಳ್ತಿದ್ದೀನಿ. ಚಿಯಾ ಸೀಡ್ಸ್ ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ ನಮ್ಮ ಡೈಜೆಷನ್ಗೆ ತುಂಬ ಒಳ್ಳೆಯದು. ಸೊ ಅದು ನಮ್ಮ ಡೈಜೆಷನ್ನ ಚೆನ್ನಾಗಿ ಮಾಡುತ್ತೆ. ಹಾಗೆ ಇದ್ರ ಜೊತೆ 4 to 5 ಒಣ ಖರ್ಜೂರನ ಕೂಡ ಸೇರಿಸ್ಕೊಂಡು ಅದನ್ನು ನೆನೆ ಇಡ್ತಿದ್ದೀನಿ. ಹಾಗೆ ಬೆಳಗ್ಗೆ ಎದ್ದು ಇವತ್ತು ಶುಕ್ರವಾರ ಆಗಿರೋದ್ರಿಂದ ರಂಗೋಲಿ ಮನೆ ಮುಂದೆ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ, ಹಾಗೆ ತುಳಸಿ ಕಟ್ಟೆ ಹತ್ರ ಎಲ್ಲ ಕ್ಲೀನ್ ಮಾಡಿ ಅಲ್ಲಿ ಸಹ ರಂಗೋಲಿ ಹಾಕಿ ಬಾಗಿಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಸ್ಕೂಲ್ಗೆ ಲೇಟ್ ಆಗಿಬಿಡುತ್ತೆ ಅಂತ ಇಲ್ಲಿ ಬೇಗ ಹಾಕ್ಕೊಳ್ತಿದ್ದೀನಿ. ಶುಕ್ರವಾರ ಅಂದರೆ ಎಲ್ಲ ಮಾಡಿದ್ದು ಹೊರಡೋದಕ್ಕೆ ಸಮಾಧಾನನೇ ಆಗೋದಿಲ್ಲ. ಬಾಗಿಲಿಗೆ ಅರಿಶಿನ ಕುಂಕುಮ, ಹೊರಗಡೆ ರಂಗೋಲಿ, ತುಳಸಿ ಕಟ್ಟೆ ಎಲ್ಲ ಮಾಡೇ ಇಲ್ಲ ಅಂದರೆ ನಮ್ಗೆ ಆವತ್ತಿನ ದಿನ ಚೆನ್ನಾಗೇ ಆಗಲ್ಲ. ಹಾಗೆ ಬಂದು ಇಲ್ಲಿ ನಾನು ರೂಮ್ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಯಾಕಂದರೆ ನಾನು ಎದ್ದಾಗ ನನ್ನ ಮಗ ಇನ್ನೂ ಎದ್ದಿರಲಿಲ್ಲ. ಸೊ ನಾನು ಹಾಗೆ ಎಲ್ಲದನ್ನು ಬಿಟ್ಟು ನನ್ನ ಕೆಲಸ ಮಾಡೋದಕ್ಕೆ ಹೋಗಿದ್ದೆ. ಈಗ ಬಂದು ನನ್ನ ಬೆಡ್ ಕ್ಲೀನ್ ಮಾಡಿ ನನ್ನ ಬೆಡ್ಶೀಟ್ಸ್ ಎಲ್ಲ ಕ್ಲೀನ್ ಮಾಡಿಸಿಟ್ಟು ನಾನೀಗ ಕಷಾಯ ಕುಡಿತಿದ್ದೀನಿ. ಆಗಲೇ ಹೇಳ್ದಾಗೆ ನಾನು 1 ಲೋಟ ಬಿಸಿನೀರು ಹಾಕಿ ಸ್ವಲ್ಪ ಹೊತ್ತಾದಮೇಲೆ ಕಷಾಯ ಕುಡಿತೀನಿ. ಈ ಕಷಾಯ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಬೇಗ ಆಗುತ್ತೆ. ಹಾಗೆ ನನ್ನ ಫೇಸ್ ಕೂಡ ಸ್ವಲ್ಪ ಗ್ಲೋ ಕಾಣಿಸುತ್ತೆ. ಈಗಲೇ ಅಲ್ವಾ ನಾವು ಕೆಲ್ಸಕ್ಕೆ ಹೋಗೋರಾಗಲಿ, ಮನೆಯಲ್ಲಿ ಬೇಗ ಕೆಲಸ ಆಗಬೇಕು ಅನ್ನೋಗಾಗಲಿ ಏನಾದರೂ ಕುಡಿಬೇಕಾದ್ರೇ ನಾವು 1-2 ನಿಮಿಷ ಕೂತ್ಕೊಳ್ಳೋಕ್ಕಾಗೋದು, ಇಲ್ಲಾಂದರೆ ಕೂತ್ಕೊಳ್ಳೋಕ್ಕೆ ಆಗಲ್ಲ. ಹಾಗೆ ಇಲ್ಲಿ ನಾನು ಸೂರ್ಯ ನಮಸ್ಕಾರ ಮುಗಿಸ್ಕೊಳ್ತಿದ್ದೀನಿ. ನನ್ನ ಎಕ್ಸಸೈಸಸ್ ಮುಗಿಸ್ಕೊಂಡು ನಾನು ಸೂರ್ಯ ನಮಸ್ಕಾರ ಮಾಡ್ತಿದ್ದೀನಿ. ಡೈಲಿ ರೊಟೀನ್ ಪ್ರಕಾರ 6 ಇಲ್ಲ 12 ಸೂರ್ಯ ನಮಸ್ಕಾರ ಮಾಡ್ಕೊಳ್ತೀನಿ. ಟೈಮ್ ಇದ್ದರೆ ಲೀವ್ ಇದ್ದಾಗ ಎಲ್ಲ 24 ಸೂರ್ಯ ನಮಸ್ಕಾರ ಮಾಡ್ಕೊಳ್ತೀನಿ. ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಬಾಡಿ ಶೇಪ್ ಕೂಡ ಇರುತ್ತೆ, ಹಾಗೆ ಹೆಲ್ತಿಯಾಗಿ ಕೂಡ ಇರ್ಬೋದು. ಸೂರ್ಯ ನಮಸ್ಕಾರ ಮುಗಿಸ್ಕೊಂಡು ಸೂರ್ಯ ನಮಸ್ಕಾರದಿಂದ ತುಂಬ ಬೆನಿಫಿಟ್ಸ್ ಇದೆ. ಸೊ ಪ್ಲೀಸ್ ಎಲ್ಲರೂ ಟ್ರೈ ಮಾಡಿ. ಹಾಗೆ ಇಲ್ಲಿ ನಾನು ಬ್ಲ್ಯಾಕ್ ರೈಸ್ ಗಂಜಿ ತೊಗೊಳ್ತೀನಿ ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆ, ಸೊ ದ್ಯಾಟ್ ಅದರಿಂದನೂ ವೆಯ್ಟ್ ಲಾಸ್ ಬೇಗ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಾನಿಲ್ಲಿ ಟ್ರೈ ಮಾಡ್ತಿದ್ದೀನಿ. ಸೊ ನಿಮ್ಗೆ ಈ ರೆಸಿಪಿನ ನೆಕ್ಸ್ಟ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೆಕ್ಸ್ಟ್ ಎಪಿಸೋಡ್ಸಲ್ಲಿ ತೋರಿಸ್ತೀನಿ. ಈ ಗಂಜಿಗೆ ನಾನು ಮೆಣಸು ಕೂಡ ಸೇರಿಸಿರೋದ್ರಿಂದ ನಾನಿಲ್ಲಿ ಅದನ್ನು ಸ್ವಲ್ಪ ಉಪ್ಪು ಬೆರೆಸಿನೇ ಸೇರಿಸ್ಕೊಂಡು ಗಂಜಿ ಮಾಡ್ಕೊಂಡು ಕುಡಿಬೇಕಾಗತ್ತೆ. ಸೊ ಶುಗರ್ ಕೂಡ ನಾನು ಯೂಸ್ ಮಾಡಲ್ಲ, ಯಾಕಂದರೆ ಶುಗರ್ ಯೂಸ್ ಮಾಡೋದ್ರಿಂದ ವೆಯ್ಟ್ ಲಾಸ್ ಆಗಲ್ಲ ಅಂತ ಹೇಳ್ತಾರೆ. ಸೊ ದ್ಯಾಟ್ ನಾನಿಲ್ಲಿ ಶುಗರ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ತಿದ್ದೀನಿ. ಹಾಲಿಡೇ ಇದ್ದಾಗ ಆಲ್ಮೋಸ್ಟ್ ತೊಗೊಳ್ತೀವಿ ಕಾಫಿ ಟೀ 1 ಟೈಮ್, ಬಟ್ ಡೈಲಿ ರೊಟೀನಲ್ಲಿ ಕಾಫಿ ಟೀ ಎಲ್ಲ ಕುಡಿಯೋಕ್ಕೆ ಆಗೋದಿಲ್ಲ. ಸೊ ನಾನಿಲ್ಲಿ ಬ್ಲ್ಯಾಕ್ ರೈಸ್ ಗಂಜಿ ಮಾಡ್ಕೊಳ್ತಿದ್ದೀನಿ. ಇದ್ರ ಜೊತೆಗೆ ನಾನು ಆಗಲೇ ನೆನೆಸಿಟ್ಟಿದ್ದು ಓಟ್ಸ್ ಸ್ಮೂತಿಗೆ ಆ್ಯಪಲ್ ಕೂಡ ಸೇರಿಸ್ಬೇಕಾಗಿತ್ತು. ಸೊ ಅದಕ್ಕಾಗಿ ನಾನಿಲ್ಲಿ ಆ್ಯಪಲ್ ಕಟ್ ಮಾಡ್ಕೊಳ್ತಿದ್ದೀನಿ. ನಾನು ಇದ್ರ ಜೊತೆಗೆ ಕೆಲವೊಂದು ಲೈನ್ ಹೇಳಬೇಕು ಅಂದ್ಕೊಳ್ತಿದ್ದೀನಿ. ಕಾಣುವುದೆಲ್ಲವೂ ಸತ್ಯ ಎನ್ನುವುದಾದರೆ ಕಾಣದೇ ಇರುವುದೆಲ್ಲವೂ ಅಸತ್ಯವಲ್ಲ. ಆಡುವ ಮಾತುಗಳೆಲ್ಲ ಸತ್ಯ ಎನ್ನುವುದಾದರೆ ಮೌನ ಯಾವತ್ತೂ ಸುಳ್ಳಲ್ಲ. ಕಾಣದ ವಸ್ತುವನ್ನು ನೋಡಲು ಒಳಗಣ್ಣು ಬೇಕು. ಹಾಗೆ ಮೌನದ ಹಿಂದಿನ ಮಾತನ್ನು ಅರ್ಥ ಮಾಡಿಕೊಳ್ಳಲು ಒಳ್ಳೆಯ ಮನಸ್ಸೂ ಬೇಕು. ಹಾಗೆ ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲ ಆ್ಯಪಲ್ ಎಲ್ಲ ಕಟ್ ಮಾಡಿ ಇಟ್ಕೊಳ್ತಿದ್ದೀನಿ. ಹೆಣ್ಮಕ್ಳಿಗೆ ದಿನ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಮತ್ತೆ ಕೆಲಸಕ್ಕೆ ಹೋಗಿ
ಬಂದು ತುಂಬ 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 ಕಷ್ಟ ಆಗ್ತಾ ಇರುತ್ತೆ. ಬಟ್ ಆದರೂ ನಾವು ಕುಗ್ಗದೆ ಎಲ್ಲ ಕೆಲಸ ಮಾಡ್ತೀವಿ. ಯಾಕೆ ಅಂದರೆ ನಮ್ಮ ಆತ್ಮಸ್ಥೈರ್ಯ ಅಂದರೆ ನಮ್ಮ ಸ್ಟ್ರಾಂಗ್ ಫೀಲಿಂಗ್. ನಾವು ಏನೇ ಮಾಡಿದ್ರೂ ನಾವು ಮಾಡಬಲ್ಲೆವು ಅಂತ ಹಠ. ನಾನಿಲ್ಲಿ ಸ್ಮೂತಿ ಎಲ್ಲ ಬ್ಲೆಂಡ್ ಮಾಡಿಟ್ಟು ನಾನಿಲ್ಲಿ ಕೆಲಸಕ್ಕೆ ಹೋಗೋ ಟೈಮ್ ಆಯಿತು. ಸೊ ಹಾಗಾಗಿ ಸ್ನಾನ ಮಾಡಿ ರೆಡಿಯಾಗಿ ಹೊರಡೋಣ ಅಂದ್ಬಿಟ್ಟು ಗಂಜಿ ಕೂಡ ರೆಡಿ ಮಾಡಿಟ್ಟು ಸ್ನಾನಕ್ಕೆ ಹೊರಟೆ. ಇಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ನಾನು ರೆಡಿಯಾಗಿ ನಾನು ಮಾಡಿಟ್ಟಿದ್ದ ಗಂಜಿ ಸಹ ಕುಡಿದು ದೇವರಿಗೂ ನಮಸ್ಕಾರ ಮಾಡಿ ನನ್ನ ಸ್ಕೂಲ್ಗೆ ಹೊರಡೋ ಟೈಮ್ ಆಯಿತು, ಹೊರಟೆ. ಹಾಗೆ ನನ್ನ ಮಗ ನಾನು ಇಬ್ಬರು ಒಂದೇ ಸ್ಕೂಲ್ ಆಗಿರೋದ್ರಿಂದ ಇಬ್ಬರು ಒಟ್ಟಿಗೆ ಹೊರಟ್ವಿ. ಮತ್ತೆ ಸಿಗೋಣ ನಾಳೆ. ಥ್ಯಾಂಕ್ ಯು, ಬಾಯ್. ಏನೇ ತಪ್ಪಿದ್ರು ಎಕ್ಸ್ಕ್ಯೂಸ್ ಮಾಡಿ, ಸಪೋರ್ಟ್ ಮಾಡಿ.